ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡಿರಿ, ನಾನು ಸಾಯಂಕಾಲ ಚಹಾ ಜೊತೆಗೆ ಬಿಸಿ ಬಿಸಿಯಾಗಿ ಕುರ್ಕುರಿಯಾಗಿ ಏನಾದರೂ ತಿನ್ನಬೇಕು ಅಂದ್ಕೊಂಡಾಗ, ಅಥವಾ ಮಕ್ಕಳಿಗೆ ಏನಾದರೂ ಸ್ಪೆಷಲ್ಲಾಗಿ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ ಕಟ್ಟಬೇಕು ಅಂದಾಗ ಈ ಥರ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೊಂಡು ತಿನ್ಬೋದು. ನಿಮಗೆ ಯಾವಾಗ ಬೇಕು ಅನಿಸುತ್ತೆ ಆ ರೀತಿ ನೀವು ಇದನ್ನ ಬೇಗ ಪ್ರಿಪೇರ್ ಮಾಡ್ಕೋಬೋದು ನೋಡಿರಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇವತ್ತು ಈ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಮೇಲಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ, ಹೇಗೆ ಬಂತು ಅಂತೇಳಿ ತಿಳಿಸಿ. ಹಾಗಾದರೆ ಈ ವಿಡಿಯೋ ಇಷ್ಟ ಅನಿಸಿದ್ರೆ ನೋಡಿರಿ, ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೋಸ್ಕರ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಈಸಿಯಾಗಿ ವಿಡಿಯೋಗಳನ್ನು ನೋಡ್ಬೋದು, ರೆಸಿಪಿಗಳನ್ನು ಕಲಿಬೋದು. ಇಲ್ಲಿ ನೋಡಿರಿ, ನಾನು ಇದನ್ನು ಒಂದು ಆಲೂಗಡ್ಡೆನ ಬಳಸಿಬಿಟ್ಟು ಈ ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ. ಅಂದರೆ ನೋಡಿರಿ, ಇದು ಬಾಯ್ಲ್ ಮಾಡಿದಂಥ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಈ ರೀತಿ ಇದನ್ನು ಸಿಪ್ಪೆಯನ್ನು ತಗೊಂಬಿಡ್ರಿ. ನೋಡಿರಿ, ತುಂಬ ಸಾಫ್ಟಾಗಿ ಬೆಂದಿದೆ. ಈ ರೀತಿ ಬೇಯಬೇಕು ಅಂದರೆ ನೀವು ಆಲೂಗಡ್ಡೆನ ನೋಡಿರಿ, 2 ಪಾರ್ಟಾಗಿ ನೀವು ಬೇಯಿಸ್ರಿ. ಅಂದರೆ 1ರಲ್ಲಿ 2 ಕಟ್ ಮಾಡಿ ಬೇಯಿಸ್ರಿ, ಬೇಗನೂ ಬೇಯುತ್ತೆ. ಆಮೇಲೆ ಈ ಥರ ಸಿಪ್ಪೆ ತೆಗಿಯೋಕ್ಕೂ ಸಹಿತ ನಮಗೆ ಈಸಿಯಾಗಿ ಪೀಲ್ ಆಗುತ್ತೆ ನೋಡಿರಿ. ಸಿಪ್ಪೆ ತೆಗಿಯೋ ಟೆನ್ಷನ್ ಇರೋದಿಲ್ಲ. ಈ ರೀತಿ ತಗೊಂಡಿದ್ದೀನಿ. ಇವಾಗ ಸ್ಮ್ಯಾಶರಿಂದ ಆಗಲಿ ಅಥವಾ ಗ್ರೇಟರಿಂದ ಆಗಲಿ ಇದನ್ನು ಗಂಟುಗಳು ಇಲ್ಲದಿರೋ ರೀತಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ನಾನು ಇವತ್ತೊಂದು ಫೋರ್ಕ್ ತೊಗೊಂಡಿದ್ದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿರಿ. ಯಾವುದೇ ರೀತಿ ಗಂಟುಗಳು ಇದರಲ್ಲಿ ಇರಬಾರ್ದು. ಈ ರೀತಿ ಬಾಯ್ಲ್ ಮಾಡಿದಂಥ ಆಲೂಗಡ್ಡೆಯಿಂದ ಇವತ್ತು ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ ನೋಡಿರಿ. ನಿಮಗೆ ಸ್ನ್ಯಾಕ್ಸ್ ಕ್ವಾಂಟಿಟಿ ಏನಾದರೂ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಹೆಚ್ಚು ಆಲೂಗಡ್ಡೆ ಏನಾದರೂ ಬಳಸ್ಬೋದು. ಅಂದರೆ 2-3 ಆಲೂಗಡ್ಡೆ ಬಳಸಿ ನೀವು ಮಾಡ್ಕೋಬೋದು. ನಿಮ್ಮ ಸ್ನ್ಯಾಕ್ಸ್ ಕ್ವಾಂಟಿಟಿಗೆ ಅನುಗುಣವಾಗಿ ಆಲೂಗಡ್ಡೆನ ಬಳಸ್ರಿ. ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮಿಸ್ ಮಾಡಲಾರ್ದೇ, ಸ್ಕಿಪ್ ಮಾಡಲಾರ್ದೇ ನೋಡಿರಿ ಹೇಗೆ ಮಾಡುತ್ತೆ ಅಂಥೇಳಿ. ಈಗ ಇದನ್ನು ಸೈಡಿಗೆತ್ತಿಡೋಣ. ಈಗ ನೋಡಿರಿ, ಒಂದು ಕಡಾಯಿನ ನಾನಿಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ರಿ. ತುಂಬ ಎಣ್ಣೆಯನ್ನು ಹಾಕೋದು ಬೇಡ, 1 ಸ್ಪೂನ್ ಹಾಕಿದರೆ ಸಾಕು. ಒಂದು ಸಿಂಪಲ್ಲಾದಂಥ ಒಗ್ಗರಣೆನ ಕೊಡೋಣ ಇದಕ್ಕೆ. ಈಗ ನೋಡಿರಿ, ಕಡಾಯಿ ಚೆನ್ನಾಗಿ ಬಿಸಿಯಾಗಿದೆ. ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆನ ಹಾಕಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ. ಎಣ್ಣೆನ ಸ್ವಲ್ಪ ತವಾ ತುಂಬ ಸ್ಪ್ರೆಡ್ ಮಾಡಿರಿ. ನೋಡಿರಿ, ಸ್ವಲ್ಪ ಜೀರಿಗೆ ಹಾಕಿರಿ. ಜೀರಿಗೆ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ, ಒಗ್ಗರಣೆಗಾಗಿರ್ಬೋದು, ಈ ಸ್ನ್ಯಾಕ್ಸಿಗಾಗಿರ್ಬೋದು. ನೋಡಿರಿ, ಲೋ ಫ್ಲೇಮ್ ಇಟ್ಕೊಳ್ರಿ. ಲೋ ಫ್ಲೇಮ್ ಇಟ್ಟು ಇದನ್ನು ಒಗ್ಗರಣೆ ಹಾಕಿರಿ. 1 ಸ್ಪೂನಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ನೀವು ಕಪ್ಪು ಎಳ್ಳಿದ್ರೆ ಅದನ್ನಾದರೂ ಬಳಸ್ಬೋದು, ಏನು ತೊಂದರೆ ಇಲ್ಲ. ಈಗ ನೋಡಿರಿ, 1 ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಅಚ್ಚ ಖಾರದ ಪುಡಿನೂ ಹಾಕ್ಬೋದು. ನಾನು ಖಾರಕ್ಕೆ ಇಲ್ಲಿ ಚಿಲ್ಲಿ ಫ್ಲೇಕ್ಸನ್ನು 1 ಸ್ಪೂನಷ್ಟು ಬಳಸ್ತಾ ಇದ್ದೀನಿ. ಇದನ್ನೆಲ್ಲದನ್ನು ಲೋ ಫ್ಲೇಮ್ ಇಟ್ಕೊಂಡು 1 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿರಿ. ಒಳ್ಳೆ ಒಂದು ಅರೋಮ ಬಿಡುತ್ತೆ. ಆಮೇಲೆ ನೋಡಿರಿ, ಫ್ರೈ ಆದಮೇಲೆ ಇಲ್ಲಿ 1.5 ಕಪ್ಪಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ. ಮೆಜರ್ಮೆಂಟಿಗೆ ಯಾವುದಾದ್ರೂ ಬೌಲ್ ತಗೊಳ್ರಿ. 1.5 ಕಪ್ಪಷ್ಟು ನೀರನ್ನು ನಾನು ಇಲ್ಲಿ ಮೆಜರ್ಮೆಂಟ್ ನೆನಪಿಟ್ಕೊಳ್ರಿ. ಈಗ ಇದು ಕುದಿ ಬರಲಿ, ಚೆನ್ನಾಗಿ ಬಾಯ್ಲ್ ಆಗಬೇಕು ನೀರು. ನೋಡಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪನ್ನು ನೋಡಿ ಹಾಕ್ಕೊಳ್ರಿ. ಕಡಿಮೆ ಬಿದ್ದರೆ ಮೇಲೆ ಸೇರಿಸ್ಬೋದು, ಬಟ್ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಈಗ ಇದು ಚೆನ್ನಾಗಿ ಕುದೀಲಿ. ಇವಾಗ ನೋಡಿರಿ, ನೀರು ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಲಿ. ಬಾಯ್ಲ್ ಆಗ್ತಿರ್ಬೇಕಾದ್ರೆ ಇದನ್ನು ಫ್ಲೇಮನ್ನು ಕಡಿಮೆ ಮಾಡ್ಕೊಳ್ರಿ. ಲೋ ಫ್ಲೇಮ್ ಇಟ್ಕೊಳ್ರಿ. ಲೋ ಫ್ಲೇಮ್ ಇಟ್ಕೊಂಡು ನಾನಿಲ್ಲಿ ನೋಡಿರಿ 1.5 ಕಪ್ಪು ನೀರು ಹಾಕಿದ್ದೀನಲ್ವ, ಅದಕ್ಕೆ 1 ಕಪ್ಪಷ್ಟು ಬಾಂಬೆ ರವೆನ ಹಾಕ್ತಾಯಿದ್ದೀನಿ. ಚಿರೋಟಿ ರವೆ ಅಥವಾ ಬಾಂಬೆ ರವೆ ಎರಡನ್ನಾದರೂ ನೀವು ಎರಡರಲ್ಲಿ ಯಾವುದಾದ್ರೂ ಬಳಸ್ಬೋದು ನೋಡಿರಿ. ನಿಮಗೆ ಯಾವುದು ಮನೇಲಿದ್ದೀನೋ ಅದನ್ನೇ ನೀವು ಹಾಕ್ಬೋದು ನೋಡಿರಿ. 1.5 ಕಪ್ಪಿಗೆ 1 ಕಪ್ಪಷ್ಟು ರವೆನ ಹಾಕಿ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ಇದೆಲ್ಲ ನೀರು ಅಬ್ಸರ್ವ್ ಮಾಡಿಕೊಂಡು ಹಿಟ್ಟಿನ ರೀತಿ ಇದು ರವೆ ರೆಡಿ ಆಗುತ್ತೆ. ನೋಡ್ತಿರ್ಬೋದು, ಫಸ್ಟಿಗೆ ಸ್ವಲ್ಪ ನೀರು ಅನಿಸುತ್ತೆ, ಆಮೇಲೆ ಗಟ್ಟಿ ಆಗ್ತಾ ಬರುತ್ತೆ ನೋಡಿರಿ. ಸೂಪರಾಗಿರುತ್ತೆ. ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು 1-2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ರೆ ಸಾಫ್ಟಾಗೂ ಬರುತ್ತೆ, ರವೆ ಎಲ್ಲ ಚೆನ್ನಾಗಿ ನೀಟಾಗಿ ಅರಳ್ಕೊಳ್ಳುತ್ತೆ ನೋಡಿರಿ. ಈ ರೀತಿ ಇದನ್ನು 1-2 ನಿಮಿಷ ಮಿಕ್ಸ್ ಮಾಡಿಕೊಳ್ರಿ. ನೀವು ಹೇಗೆ ಮಿಕ್ಸ್ ಮಾಡ್ತೀರೋ ಆ ರೀತಿ ಚೆನ್ನಾಗಿ ಬರುತ್ತೆ ನೋಡಿರಿ, ರವೆ ಎಲ್ಲ ಅರಳ್ಕೊಳ್ಳುತ್ತೆ. ಈಗ ಇದನ್ನು 1-2 ನಿಮಿಷ ಬೇಯಿಸ್ಕೊಂಡ್ಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಡ್ರಿ. ನೋಡಿರಿ, ಪೂರ್ತಿ ಫ್ಲೇಮ್ ಆಫ್ ಮಾಡಿದ್ಮೇಲೆ ಈ ರೀತಿ ಆಗುತ್ತೆ, ಉದ್ರಾಗಿ ನೋಡಿರಿ, ನೀಟಾಗಿ ಬೆಂದಿದೆ. ಈಗ 1-2 ನಿಮಿಷ ಮತ್ತೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ರಿ. ಅಂದರೆ ಏನಾಗುತ್ತೆ, ಬಿಸಿಯಲ್ಲಿ ಅದು ಅರಳ್ಕೊಳ್ಳುತ್ತೆ. ಅದೆಲ್ಲ ಆವಿರಿಯಲ್ಲಿ ನೋಡಿರಿ ಅರಳ್ಕೊಂಡಂಗೆ ಆಗುತ್ತೆ ರವೆ ಎಲ್ಲ. ನೋಡಿರಿ, ಈ ರೀತಿ ಆಗುತ್ತೆ. ಈಗ ಇದನ್ನು ಇನ್ನೂ ಸ್ವಲ್ಪ ಬಿಸಿ ಇದೆ, ಇದು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡೋಣ. ನೋಡಿರಿ, ನೀವು ಕೈಯಿಂದ ಮುಟ್ಟಿ ನಾದುವಷ್ಟು ಬಿಸಿ ಇರಬೇಕು.
ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ನೋಡಿರಿ. ಇಷ್ಟು ತಣ್ಣಗಾದರೆ ಸಾಕು. ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾಯಿದ್ದೀನಿ. ನಾನು ಹಸಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಇದಕ್ಕೆ ಮೊದಲು ಸ್ಮ್ಯಾಶ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆನ ಸಹಿತ ಸೇರಿಸ್ತಾ ಇದ್ದೀನಿ ನೋಡಿರಿ. ನಾನು ಹೇಳ್ದಂಗೆ ನಿಮ್ಗೆ ಸ್ನ್ಯಾಕ್ಸ್ ಕ್ವಾಂಟಿಟಿ ಬೇಕಂದರೆ ನೀವು ರವೆನೂ ಸಹಿತ ಜಾಸ್ತಿ ತೊಗೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟಿನ ರೀತಿ ಇದನ್ನು ನಾದ್ಕೋತೀನಿ ನೋಡಿರಿ. ಆಲೂಗಡ್ಡೆಯಲ್ಲಿ ಮಾಯ್ಶ್ಚರ್ ಇರೋದ್ರಿಂದ ರವೆ ಸ್ವಲ್ಪ ಇದು ನೋಡಿರಿ ಉದುರುದ್ರಾಗಿದ್ದರೆ ತುಂಬ ಸಾಫ್ಟಾಗಿ ಬರುತ್ತೆ. ಎರಡು ಮಿಕ್ಸ್ ಆಗಿಂದ ನೋಡಿರಿ. ಯಾವುದೇ ಹಿಟ್ಟುಗಳು ಬೇಡ, ಆಮೇಲೆ ಮಸಾಲೆ ಕೂಡ ಬೇಡ ನೋಡಿರಿ. ನೀವು ನೀಟಾಗಿ ಈ ರೀತಿ ನಾದ್ಕೊಂಡ್ರೆ ಇದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ತುಂಬ ರುಚಿಯಾಗಿರುತ್ತೆ. ಖಂಡಿತ ಒಂದ್ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಸೂಪರಾಗಿ ಬರುತ್ತೆ, ಬೇಗನೂ ಆಗುತ್ತೆ ನೋಡಿ. ಇದೇ ರೀತಿ ಹಿಟ್ಟಿನ ರೀತಿ ನಾವು ನಾದ್ಕೋಬೇಕು. ಈಗ ನೋಡಿರಿ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ಈ ಸ್ನ್ಯಾಕ್ಸನ್ನು ಮಾಡಿಕೊಳ್ರಿ. ಅಂದರೆ ನೀವು ಇದನ್ನು ರೌಂಡಾಗಿಯೂ ಮಾಡ್ಕೋಬೋದು, ಲಟ್ಟಿಸ್ಕೊಂಡು ಸ್ಕ್ವೇರ್ ಆಕಾರದಲ್ಲಾದರೂ ಮಾಡ್ಕೋಬೋದು. ಮಕ್ಕಳಿಗೆ ಯಾವ ರೀತಿ ಇಷ್ಟ ನೋಡಿರಿ ಆ ರೀತಿ ನೀವು ಇದನ್ನು ಪ್ರಿಪೇರ್ ಮಾಡಿಕೊಳ್ರಿ. ನಾನು ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ನೋಡಿರಿ ಈ ರೀತಿ ಮಾಡ್ತಾಯಿದ್ದೀನಿ. ನಾವೆಲ್ಲ ಕಡುಬು ಅದೆಲ್ಲ ಮಾಡ್ತೀವಲ್ವ ಆ ರೀತಿ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಫ್ರೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ನೋಡಿರಿ. ಸೂಪರಾಗಿ ಬಂದಿದೆ. ಸ್ವಲ್ಪ ಕೂಡ ರವೆಯಿಂದ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ನೀಟಾಗಿ ಬೆಂದಿದೆ ನೋಡಿರಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಹೀಗೆ ನಿಮ್ಗೆ ಯಾವುದು ಬೇಕೋ ಆ ಶೇಪಲ್ಲಿ ಎಲ್ಲ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡಿ ತೊಗೊಂಡ್ರಿ. ನಾನೀಗ ಇದೇ ಆಕಾರದಲ್ಲಿ ಪ್ರಿಪೇರ್ ಮಾಡಿ ತೊಗೊಂಡು ಬರ್ತೀನಿ ನೋಡಿರಿ. ಎಲ್ಲ ಸ್ನ್ಯಾಕ್ಸು ರೆಡಿ ಆದಮೇಲೆ ಇಲ್ಲಿ ಈ ರೀತಿ ಇಷ್ಟೊಂದು ಸ್ನ್ಯಾಕ್ಸ್ ಬಂದಿದೆ. ಒಂದು ತಟ್ಟೆ ತುಂಬ ಆಗಿದೆ ನೋಡಿರಿ. ಇಷ್ಟು ಸ್ನ್ಯಾಕ್ಸನ್ನು ಮಾಡ್ಬೋದು. ಒಂದು ಆಲೂಗಡ್ಡೆ ಮತ್ತು ಒಂದು ಕಪ್ ರವೆನಲ್ಲಿ ಮನೆ ಮಂದಿಗೆಲ್ಲ ಆಗುವಷ್ಟು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಬೋದು. ರುಚಿನೂ ಅದ್ಭುತವಾಗಿರುತ್ತೆ. ಈಗ ಇದಕ್ಕೆ ನೋಡಿರಿ ಮೇಲೆಯಿಂದ ಒಂದು ಸ್ಪೂನಷ್ಟು ನಾನು ಮೈದಾ ಹಿಟ್ಟನ್ನು ಡಸ್ಟ್ ಮಾಡ್ತಾಯಿದ್ದೀನಿ. ಏಕೆಂದರೆ ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ, ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಆಮೇಲೆ ಮೇಲಿಂದ ಏನು ಕೋಟಿಂಗ್ ಇರುತ್ತೆ ನೋಡಿರಿ ಆ ಪದರ ಅನ್ನೋದು ಕ್ರಿಸ್ಪಿಯಾಗಿ ಬರುತ್ತೆ. ಈ ರೀತಿ ಮೈದಾ ಹಿಟ್ಟು ಹಾಕೋದ್ರಿಂದ ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟ್ ಮಾಡಿರಿ. 1-2 ಸ್ಪೂನ್ ಹಾಕಿದರೂ ಸಾಕು, ಚೆನ್ನಾಗಿರುತ್ತೆ. ಈಗ ನೋಡಿರಿ ಇಷ್ಟಾದರೆ ಹೀಗೆ ಕೋಟ್ ಆಗಬೇಕು ನೋಡಿರಿ. ಈಗ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಒಂದು ತವಾನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇವತ್ತು ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ನೋಡಿರಿ ಆ ರೀತಿ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಕೊಳ್ರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಚೆನ್ನಾಗಿ ಬಿಸಿ ಆದಮೇಲೆ ಫ್ರೈ ಮಾಡಿರಿ. ಅರ್ಧಂಬರ್ಧ ಬಿಸಿ ಆದರೆ ನೋಡಿರಿ ಅದು ಸ್ನ್ಯಾಕ್ಸ್ ಏನಾಗುತ್ತೆ ಬಿಟ್ಕೊಂಡ್ಬಿಡುತ್ತೆ, ಬಾಯಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಹೀಟ್ ಆದಮೇಲೆ ಮಾಡಿಕೊಳ್ರಿ. ಈಗ ನೋಡಿರಿ ಒಂದೊಂದನ್ನು ನಾನಿಲ್ಲಿ ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ಹಾಕಿ ನೀವು ಫ್ರೈ ಮಾಡಿಕೊಂಡು ನೋಡಿರಿ ತುಂಬ ಅದ್ಭುತ ರುಚಿ ಇರುತ್ತೆ. ಖಂಡಿತ ಎಲ್ರಿಗೂ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಹಾಗಾದರೆ ನೋಡಿರಿ ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ವೀಡಿಯೋಗಳು ಬೇಕು ಅಂದರೆ ಚಾನಲ್ ಓಪನ್ ಮಾಡಿ ನೋಡಿದರೆ ನಿಮಗೆಲ್ಲ ರೀತಿಯ ವೀಡಿಯೋಗಳು ಅವೈಲೇಬಲ್ ಇರ್ತದೆ. ಅಂದರೆ ವೆಜ್ ನಾನ್ ವೆಜ್ ರೆಸಿಪಿಗಳಿರ್ಬೋದು, ಲಂಚ್ ಬಾಕ್ಸ್ ರೆಸಿಪಿಗಳು, ಬ್ರೇಕ್ಫಾಸ್ಟ್ ರೆಸಿಪಿಗಳು ಪ್ರತಿಯೊಂದನ್ನು ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಹೊಸದಾಗಿ ಅಡುಗೆ ಕಲಿಯೋರಿದ್ದರೆ ಆದರೆ ನೋಡಿರಿ ಎಲ್ಲ ವೀಡಿಯೋಗಳನ್ನು ನೀವು ನೋಡಿಕೊಂಡು ಹೆಚ್ಚು ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಹೆಚ್ಚು ಲೈಕ್ ಮಾಡಿರಿ. ನಿಮ್ಮ ಒಂದು ಲೈಕ್ ಮತ್ತು ಸಪೋರ್ಟಿಂದ ನೋಡಿರಿ ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಹಾಗಾದರೆ ಇದನ್ನು ಒಂದು ಸೈಡ್ ಬೆಂದಮೇಲೆ ಚೆನ್ನಾಗಿ ಇದನ್ನು ತಿರುಗಿಸಿ ಹಾಕ್ರಿ. ಅಂದರೆ ಒಂದು ಸೈಡ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಆ ರೀತಿ ಬಂದಮೇಲೆ ಫ್ರೈ ಮಾಡಿರಿ. ಅಂದರೆ ತಿರುಗಿಸಿ ಹಾಕ್ರಿ. ಒಳಗಡೆನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಮೇಲಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಈ ರೀತಿ ತಿರುಗಿಸಿ ಹಾಕಿದ ಮೇಲೆ ನೋಡಿರಿ ಒಂದೇ 1 ನಿಮಿಷ ನೀವು ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು. ಏಕೆಂದ್ರೆ ನೋಡಿರಿ ತುಂಬ ಕಡಕ್ಕಾಗಿ ಬರುತ್ತೆ. ಆ ರೀತಿ ಕಡಕ್ಕಾಗಿ ಬಂದರೆ ತಿನ್ನೋದಕ್ಕೆ ಒಳ್ಳೆ ಮಜಾ ಇರುತ್ತೆ ನೋಡಿ. ಈ ರೀತಿ ಇದನ್ನು ಫ್ರೈ ಮಾಡಿಕೊಡ್ರಿ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿದ್ರೆ ನೋಡಿರಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ರವೆ ಹಾಕಿರೋದ್ರಿಂದ ತುಂಬ ಕ್ರಂಚಿಯಾಗಿ ಬರುತ್ತೆ ನೋಡಿರಿ. ಈ ರೀತಿ ಬರಬೇಕು ಅಂದರೆ ಈ ರೀತಿ ಫ್ರೈ ಮಾಡಿಕೊಳ್ರಿ. ನೀವೇನು ಮಾಡಬೇಕು, ಇದನ್ನು ನಾವು ಆವಾಗಲೇ ತಿನ್ನಬೇಕು ಅಂದರೆ ಆವಾಗಲೇ ಬಿಸಿ ಫ್ರೈ ಮಾಡಿಕೊಂಡು ತಿನ್ನಿರಿ. ಇಲ್ಲಾಂದರೆ ನೀವು ರವೆನ ಈ ಥರ ಗೋಲ್ ಮಾಡಿ ಇಟ್ಕೊಂಡು ಫ್ರೀಝರಲ್ಲಿ ಇಟ್ಟರೆ ನೋಡಿರಿ ನಿಮ್ಗೆ ಯಾವಾಗ ಬೇಕೋ ಆವಾಗಲೇ ಒಂದು 2-3 ದಿನ ಆದರೂ ಅದು ಕೆಡೋದಿಲ್ಲ. ಒಂದು 3-4 ದಿನವರೆಗೂ ಇಟ್ಕೊಂಡು ನೀವು ಇದನ್ನು ಯಾವಾಗ ಬೇಕೋ ಆವಾಗ ಬಿಸಿಯಾಗಿ ಫ್ರೈ ಮಾಡಿಕೊಂಡು ತಿನ್ಬೋದು. ಅಂದರೆ ನಾವು ಫಸ್ಟ್ ಏನು ರವೆದು ಉಂಡೆ ಮಾಡಿ ತೋರಿಸಿದ್ನಲ್ವ ಅದನ್ನು ನೀವು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಡಬೇಕು. ಹಾಗೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಬಿಸಿ ಮಾಡಿಕೊಂಡು ತಿನ್ನಿರಿ. ಸೂಪರಾಗಿರುತ್ತೆ. ಖಂಡಿತ ನೋಡಿರಿ ಎಲ್ಲರೂ ಇಷ್ಟಪಡ್ತಾರೆ. ಇದೇ ರೀತಿ ನೋಡಿರಿ 2 ಕಡೆ ಫ್ರೈ ಮಾಡಿದ ಮೇಲೆ ನಾನಿಲ್ಲಿ ಎಣ್ಣೆ ಬಸ್ದು
ಇದನ್ನು ಸ್ನ್ಯಾಕ್ಸನ್ನು ತೆಗಿತಾ ಇದ್ದೀನಿ. ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಕಲರ್ ಕೂಡ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ನಾನು ಇವತ್ತು ಇದನ್ನು ಮಾಡಿ ತೋರಿಸ್ತಿದ್ದೀನಿ. ಇಷ್ಟ ಆದರೆ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಹೆಚ್ಚು ಲೈಕ್ ಮಾಡಿರಿ. ನೋಡಿರಿ ಇದೇ ರೀತಿ ನಾನಿಲ್ಲಿ 2ನೇ ಸ್ಟೆಪ್ಪನ್ನು ಸಹಿತ ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ. ಜಾಸ್ತಿ ಆಯಿಲ್ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ನೋಡಿ. ಇದು ನೋಡ್ತಾ ಇರ್ಬೋದು. ಮತ್ತು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಬೇಕು, ಹಾಗೆ ಹಾಕಕ್ಕೆ ಹೋಗಬೇಡ್ರಿ, ತಳ ಹಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸೈಡು ಫ್ರೈ ಮಾಡಿ ತೆಗೆದ್ಮೇಲೆ ಮತ್ತೆ ಚೆನ್ನಾಗಿ ಎಣ್ಣೆ ಹೀಟ್ ಮಾಡಿ 2ನೇ ಸ್ಟೆಪ್ ಕೂಡ ಹಾಕಿ ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಹಾಕಿದ ತಕ್ಷಣ ಸ್ವಲ್ಪ ಹೈ ಫ್ಲೇಮ್ ಇಡ್ರಿ, ಆಮೇಲೆ ಲೋ ಫ್ಲೇಮ್ ಇಟ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಮಾಡ್ಕೋಬೋದು ನೋಡಿರಿ. ಎರಡೂ ಕಡೆ ಚೆನ್ನಾಗಿದು ಬೆಂದ ಮೇಲೆ ಇದನ್ನು ಸಹಿತ ನಾನಿಲ್ಲಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ ನೋಡಿ. ಹಾಗಾದರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ. ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳು ನಿಮಗೆ ಡೈಲಿ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನನ್ನು ನೀವು ಪ್ರೆಸ್ ಮಾಡಿದರೆ ನೋಡಿರಿ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಎಲ್ಲರಿಗಿಂತ ಮುಂಚೆ ನೀವೇ ವಿಡಿಯೋಗಳನ್ನು ನೋಡ್ಬೋದು. ಬನ್ನಿ ಹಾಗಾದರೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿರಿ. ತುಂಬ ಕ್ರಿಸ್ಪಿಯಾಗಿದೆ, ನೋಡ್ತಿರ್ಬೋದು ನೀವು, ತುಂಬ ಕ್ರಂಚಿಯಾಗಿದೆ. ಹಾಗಾದರೆ ತಡೆಯೋಕ್ಕೆ ನೀವು ಕೂಡ ಇವತ್ತೇ ಮಾಡ್ಕೊತೀನಿ ನೋಡಿರಿ. ಹೇಗೆ ಬಂತು ಅಂತೇಳಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.